ನನಗೆ ಈ ನನ್ನ ಶರೀರದಿಂದ ತುಂಬಾ ಬೇಜಾರಾಗಿದೆ. ನನಗಿಷ್ಟ ಏನು ಅಂದ್ರೆ ನನ್ನನ್ನ ಸಿಂಹನಾಗಿ ಮಾಡು. ನಾನು ಸಿಂಹದಂತೆ ಕಾಣಬೇಕು. ಸರಿ, ಜ್ಞಾಪಕ ಇಟ್ಕೋ. ನಿನ್ನ ಶರೀರ, ನಿನ್ನ ಮಾತು ಮಾತ್ರ ಸಿಂಹದ ತರ ಇರುತ್ತೆ, ಆದ್ರೆ ನಿನ್ನ ಆತ್ಮ ನರಿಯಾಗಿರುತ್ತೆ. ಒಂದು ಕಾಡಲ್ಲಿ ಹ್ಯಾರಿ ಎಂಬುವ ಒಂದು ನರಿ ಇತ್ತು. ಅದು ತುಂಬಾನೇ ಕುತಂತ್ರವುಳ್ಳ ನರಿಯಾಗಿತ್ತು. ಅದು ದಿನಪೂರ್ತಿ ಏನು ಕೆಲ್ಸಾನೇ ಮಾಡ್ತಿರ್ಲಿಲ್ಲ. ದಿನ ಒಂದ್ ಮರದ ಕೆಳಗಡೆ ಮಲ್ಕೊಂಡು ಕಾಡಿನ ರಾಜ ಆಗ್ಬೇಕು ಅಂತ ಕನಸು ಕಾಣ್ತಾ ಇರುತ್ತೆ. ಅದರ ಉಲ್ಟಾ ಸೀದಾ ಹರಕತೆಗಳಿಂದ ಕಾಡಿನಲ್ಲಿರುವ ಜಂತುಗಳೆಲ್ಲ ತುಂಬಾ ಕಷ್ಟಪಡ್ತಿದ್ವು. ತುಂಬಾ ಸಲ ಕಾಡಿನ ರಾಜ ಆದ ಬಿಲಿಯಂ ಅದಕ್ಕೆ ವಾರ್ನಿಂಗ್ ಕೊಟ್ಟಿರ್ತಾನೆ, ಆದ್ರೆ ಇದು ಅವನ ಮಾತು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಹ್ಯಾರಿ ನರಿ ಯಾವಾಗ್ಲೂ ಬೇರೆ ಜಂತುಗಳು ಬೇಟೆ ಆಡಿದ ಆಹಾರವನ್ನು ಕಳ್ತನ ಮಾಡ್ಕೊಂಡು ತಿನ್ಬಿಡ್ತಿತ್ತು. ಮತ್ತೆ ಅದಕ್ಕಿಂತ ದುರ್ಬಲವಾದ ಜಂತುಗಳ ಹತ್ರಿಂದ ಆಹಾರ ಕಿತ್ಕೊಬಿಡ್ತಿತ್ತು. ಒಂದಿನ ಏನಾಯ್ತಂದ್ರೆ, ಹ್ಯಾರಿ ನರಿ ಮರದ ಕೆಳಗಡೆ ರೆಸ್ಟ್ ತಗೋತಾ ಇತ್ತು. ಆಗದು ನೋಡುತ್ತೆ, ಎಲ್ಲಾ ಜಂತುಗಳು ಕೂಡಿ ಎಲ್ಲೋ ಹೋಗ್ತಾ ಇರುತ್ತವೆ. ಹ್ಯಾರಿ ನರಿ ಅವ್ರು ಎಲ್ಲಾರು ಹೋಗ್ತಾ ಇರೋದನ್ನ ತುಂಬಾ ಗಮನಿಸಿ ನೋಡುತ್ತೆ. ಅದೇ ಸಮಯದಲ್ಲಿ ಮಿಂಕು ಪಕ್ಷಿ ಅದೇ ಮರದ ಮೇಲೆ ಕುತ್ಕೊಂಡು ಮುಖಕ್ಕೆ ಮೇಕಪ್ ಹಾಕೋತಾ ಇತ್ತು. ಹ್ಯಾರಿ ನರಿ ಮಿಂಕು ಪಕ್ಷಿ ಹತ್ರ ಹೇಳುತ್ತೆ, ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾರೆ? ಮಿಂಕು ಪಕ್ಷಿ ಹ್ಯಾರಿ ನರಿ ಹೇಳಿದನ್ನು ಕೇಳಿ ಮುಖ ಸಿಂಡ್ರಿಸ್ಕೊಂಡು ಹೀಗನ್ನುತ್ತೆ, ನಿನ್ಗೇನಾಯ್ತು? ಅವ್ರೆಲ್ಲಾದ್ರೂ ಹೋಗ್ತಾರೆ ಹಾ? ಹ್ಯಾರಿ ನರಿ ಕುತಂತ್ರದಿಂದ ನಗುತ್ತಾ ಹೀಗನ್ನುತ್ತೆ, ನಿನಗಂತೂ ಬೇಜಾರಾಗೋಯ್ತಲ್ವಾ? ನಾನು ಇದೇ ಕಾಡ್ನವನಲ್ವಾ, ಅದಕ್ಕೇನೆ ನಾನು ಕೇಳಿದ್ದು. ನನಗ್ ಗೊತ್ತು ಈ ಕಾಡಿನ ಮೇಲೆ ನಿನ್ಗೆ ಎಷ್ಟು ಜವಾಬ್ದಾರಿ ಇದೆ ಅಂತ. ನಾನ್ ಸಿಕ್ಕಿದ್ರೆ ನನ್ನೂ ತಿನ್ಬಿಡ್ತೀಯಾ? ನಿನ್ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಿದ್ದೀನಿ. ಈ ಕಾಡಿನ ರಾಜ ಆದ ಬಿಲಿಯಂ ಸಿಂಹ ಈ ಎಲ್ಲಾ ಜಂತುಗಳಿಗೂ ಟ್ರೀಟ್ ಕೊಡ್ತಿದ್ದಾನೆ. ಅಲ್ಲಿ ವಿಧ ವಿಧವಾದ ಆಹಾರಗಳು ಮಾಡಿದ್ದಾರೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಪಾರ್ಟಿನಾ? ಯಾವ ವಿಷಯಕ್ಕೆ ಪಾರ್ಟಿ? ಬಿಲಿಯಂ ಸಿಂಹನ ಮಗನಾದ ಎಡ್ವರ್ಡ್ಗೆ ಇವತ್ತು ಬರ್ತ್ಡೇ. ಮಿಂಕುವಿನ ಮಾತನ್ನು ಕೇಳಿ ಹ್ಯಾರಿ ನರಿ ಕೋಪದಿಂದ ಹೇಳುತ್ತೆ, ವಿಲಿಯಂ ಸಿಂಹದ್ದು ದೊಡ್ಡ ತಪ್ಪಿದು. ಕಾಡಿನೆಲ್ಲ ಪ್ರಾಣಿಗಳನ್ನ ಅವನ್ ಕರ್ದಿಯಾನೆ, ಆದ್ರೆ ನನ್ನನ್ ಕರೀಲಿಲ್ಲ. ಯಾಕೆ ನನ್ನನ್ ಕರೀಲಿಲ್ಲ? ಮೊದಲು ನೀನ್ ಅದಕ್ಕೆ ಲಾಯಕ್ ಇದೆಯಾ ಅಂತ ನೋಡ್ಕೋ, ಆವಾಗ ನಿನ್ಗೆ ಇನ್ವಿಟೇಷನ್ ಕೊಡಕ್ಕೆ. ನೀನು ಎಲ್ಲರ ಆಹಾರವನ್ನು ಕಳ್ತನ ಮಾಡ್ತೀಯ. ಮತ್ತೆ ನಿನ್ನ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಅಲ್ಲಿಗೆ ಬಂದ್ಬಿಡ್ಬೇಡ. ನನಗಂತೂ ರಾಜನ್ ಮೇಲೆ ಕೋಪ ಬಂದಿದೆ. ನಾನ್ ರಾಜ ಆದ ನಂತರ ಈ ರೂಲ್ಸ್ ಅನ್ನೆಲ್ಲ ಚೇಂಜ್ ಮಾಡ್ಬಿಡ್ತೀನಿ. ಹ್ಯಾರಿ ನರಿಯ ಮಾತನ್ನು ಕೇಳಿ ಮಿಂಕು ನಗ್ನಗ್ತಾ ಹೀಗಂತ ಹೇಳುತ್ತೆ, ನೀನು ರಾಜ ಆಗ್ತೀಯ? ಕನ್ಸ್ ಕಾಣೋದನ್ನ ಬಿಡು. ಕಾಡಿನ ರಾಜ ಸಿಂಹನೇ ಆಗ್ತಾನೆ. ಈ ಜನ್ಮದಲ್ಲಿ ನೀನು ಯಾವಾಗ್ಲೂ ರಾಜ ಆಗಾಗಲ್ಲ. ನಾನು ಹೋಗ್ತಾ ಇದೀನಿ, ನಂಗೆ ಹಸ್ವಾಗ್ತಿದೆ ಹಂಗಂತ ಹೇಳಿ ಮಿಂಕು ಪಕ್ಷಿ ಅಲ್ಲಿಂದ ಹೋಗುತ್ತೆ. ಹ್ಯಾರಿ ನರಿ ಕೋಪದಿಂದ ಹಲ್ ಕಚ್ಚುತ್ತೆ. ಆದ್ರೆ ಏನು, ವಿಧ ವಿಧವಾದ ಆಹಾರ ಇರುತ್ತೆ ಅಂತ ಮಾತ್ ಕೇಳಿದ ತಕ್ಷಣ ಬಾಯಿ ಊರೋಗ್ಬಿಡುತ್ತೆ. ಕರಿದ ಹೆದ್ರು ನರಿ ಬಿಲಿಯಮಿನ ಫಂಕ್ಷನ್ಗೆ ಹೋಗ್ಬಿಡುತ್ತೆ. ಬಿಲಿಯಂ ಸಿಂಹ ಅವನನ್ನ ನೋಡಿದ ತಕ್ಷಣ ಅವನು ತುಂಬಾನೇ ಕೋಪಗೊಳ್ತಾನೆ. ಆದ್ರೆ ಆ ಕೋಪವನ್ನು ಮುಚ್ಚಿಟ್ಕೊಂಡು ಹೀಗಂತಾನೆ, ನೋಡು, ಈ ಪಾರ್ಟಿಗೆ ನಾನು ಕರೀಲಿಲ್ಲ. ಮತ್ತೆ ಆದ್ರೆ ನೀನು ಬಂದಾಗೋಗಿದೆ, ಹಾಗಾಗಿ ತಿಂಡಿ ತಿನ್ಕೊಂಡೋಗು. ಹ್ಯಾರಿ ನರಿ ಬಾಯಿ ಮುಚ್ಕೊಂಡು ತಿನ್ನೋದಕ್ ಕುತ್ಕೊಳ್ಳುತ್ತೆ. ಆಗ ಅದರ ದೃಷ್ಟಿ ಬಿಲಿಯಂ ಸಿಂಹನ ಮಗನಾದ ಎಡ್ವರ್ಡ್ ಮೇಲೆ ಬೀಳುತ್ತೆ. ಅವನು ಬಂಗಾರದ ಬಳೆಯಲ್ಲಿ ಆಟ ಆಡ್ತಾ ಇದ್ದ. ಬಂಗಾರದ ಬಳೆಯನ್ನು ನೋಡಿ ನರಿಯ ಬಾಯಲ್ಲಿ ನೀರ್ ಬರುತ್ತೆ. ಮತ್ತೆ ಮನಸ್ಸಲ್ಲಿ ಹೀಗೆ ಅನ್ಕೋತಾನೆ, ನಾನ್ ಈ ಬಂಗಾರದ ಖಡ್ಗನ ಕದ್ಕೊಂಡ್ರೆ ನಂಗೆ ತುಂಬಾ ದುಡ್ಡು ಮಾಡಬಹುದು. ನರಿ ಎಡ್ವರ್ಡ್ ಬಳಿ ಹೋಗಿ ಎಡ್ವರ್ಡ್ ಹತ್ರ ಅದು ಹೀಗನ್ನುತ್ತೆ, ಅರೆ, ಈ ಬಂಗಾರದ ಖಡ್ಗ ಅಂತೂ ಚೆನ್ನಾಗಿದೆ, ನಾನ್ ನೋಡ್ಬೋದ ಒಮ್ಮೆ? ಎಡ್ವರ್ಡ್ ಆ ಬಂಗಾರದ ಬಳೆಯನ್ನು ನರಿ ಕೈಗೆ ಕೊಡುತ್ತೆ. ಅದನ್ನ ತಗೊಂಡು ಹ್ಯಾರಿ ನರಿ ಹೀಗಂತ ಅನ್ನುತ್ತೆ, ಅರೆ, ನಿನ್ನ ಅಪ್ಪ ನಿನ್ನ ಕರೀತಿದ್ದಾರೆ. ಆದ್ರೆ ಎಡ್ವರ್ಡ್ ನರಿಯ ಮಾತನ್ನು ಕೇಳ್ಕೊಂಡು ಅಲ್ಲಿಂದ ಅವ್ರ ಅಪ್ಪ ಹತ್ರ ಹೋಗುತ್ತೆ. ಆಗ ಹ್ಯಾರಿ ನರಿ ಅದೇ ಚಾನ್ಸ್ ಅಂತ ಅಲ್ಲಿಂದ ಓಡೋಗ್ಬಿಡುತ್ತೆ. ಎಡ್ವರ್ಡ್ ಅವ್ರ ಅಪ್ಪ ಹತ್ರ ಬರ್ತಾನೆ. ಅಪ್ಪ, ನೀವು ನನ್ನನ್ನು ಕರೆದ್ರ? ಹ್ಯಾರಿ ಅಂಕಲ್ ಹೇಳಿದ್ರು ನೀ ನನ್ನನ್ನು ಕರಿತಿದ್ಯಂತೆ. ಹ್ಯಾರಿ ನರಿಯ ಹೆಸರು ಹೇಳಿದ ತಕ್ಷಣ
ಸಿಂಹ ಶಾಕ್ ಆಗಿ ಹೀಗಂತಾನೆ. ಅರೆ, ನಿನ್ನ ಬಂಗಾರದ ಖಡ್ಗ ಎಲ್ಲೋಗಿದೆ? ಅದಂತೂ ಹ್ಯಾರಿ ಅಂಕಲ್ ಹತ್ರ ಇದೆ. ಅವನ ಮಗನಾದ ಎಡ್ವರ್ಡ್ ಹೇಳಿದ್ದನ್ನು ಕೇಳಿ ವಿಲಿಯಂಗೆ ಎಲ್ಲಾನು ಸರಿಯಾಗಿ ಅರ್ಥ ಆಗ್ಬಿಡುತ್ತೆ. ಅವನು ಅರ್ಥ ಮಾಡ್ಕೋತಾನೆ ಅವನ ಮಗನನ್ನು ಚೆನ್ನಾಗಿ ಮಾರಿಸಿ ಆ ನರಿ ಇಲ್ಲಿಂದ ಹೊರಡೋಗ್ಬಿಟ್ಟಿದೆ ಅಂತ. ರಾಜ ತುಂಬಾನೇ ಕೋಪಗೊಳ್ತಾನೆ. ಆಮೇಲೆ ಅವರ ಸಿಪಾಯಿಗಳನ್ನು ಕರೆದು ಹೀಗಂತಾನೆ, ನನ್ನ ಮಗನನ್ನ ಮೋಸ ಮಾಡಿ ಓಡಿದಾನವನು. ಹೋಗಿ ಅವನನ್ನ ಜೀವಂತ ಅಥವಾ ಸತ್ತಾಗೆ ತಗೊಂಬನ್ನಿ. ಇನ್ನೊಂದ್ ಕಡೆ ನರಿ ತುಂಬಾ ಖುಷಿಯಿಂದ ಈ ಬಂಗಾರದ ಬಳೆಯನ್ನು ನೋಡ್ತಾ ತುಂಬಾನೇ ಸಂತೋಷ ಪಡ್ತಿರುತ್ತೆ. ಆಗ ಅದರ ದೃಷ್ಟಿ ಮಿಂಕು ಪಕ್ಷಿ ಮೇಲೆ ಬೀಳುತ್ತೆ. ಅದು ಎಗರ್ಕೊಂಡು ಅದರ ಬಳಿ ಬರುತ್ತೆ. ಹರಿ, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸಿಂಹದ ರಾಜ ಸಿಪಾಯಿಗಳನ್ನು ಕರೆದು ನಿನ್ನನ್ನ ಸಾಯಿಸ್ಬಿಟ್ಟು ಕರ್ಕೊಂಬರಕ್ ಹೇಳಿದ್ದಾರೆ. ನನ್ಗನ್ಸುತ್ತೆ ಈ ಸಲ ನಿನ್ನ ಖಂಡಿತ ಸಾಯಿಸ್ತಾರಂತ. ಮಿಂಕು ಪಕ್ಷಿಯ ಮಾತನ್ನು ಕೇಳಿ ನರಿ ತುಂಬಾನೇ ಭಯ ಪಡುತ್ತೆ. ತಕ್ಷಣ ಅದು ಅಲ್ಲಿಂದ ಓಡೋಗ್ಬಿಡುತ್ತೆ. ಆದ್ರೆ ಅದಕ್ಕೆ ಎಲ್ ತಪ್ಸ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ. ಅವಾಗ ಅದಕ್ಕೆ ಕಾಣಿಸುತ್ತೆ ತುಂಬಾ ಸೈನಿಕರು ಅದರ ಬಳಿ ನಡ್ಕೊಂಡ್ ಬರ್ತಿದಾರಂತ. ಹ್ಯಾರಿ ನರಿ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಳ್ಳೋದಕ್ಕಂತ ಜಾಗ ಹುಡುಕುತ್ತೆ. ಆದ್ರೆ ಅದಕ್ಕೆ ಜಾಗ ಸಿಕ್ಕಿಲ್ಲ. ಸಡನ್ ಆಗಿ ಅದಕ್ಕೆ ಒಂದು ನದಿ ಕಾಣಿಸುತ್ತೆ. ಅದು ಆ ನದಿ ಒಳಗಡೆ ತುಮುಕ್ಬಿಡುತ್ತೆ. ವಿಲಿಯಂ ಸಿಂಹದ ಸಿಪಾಯಿಗಳು ಸ್ವಲ್ಪ ತಾದ್ಮೇಲೆ ಅಲ್ಲಿಂದ ಹೊರಟೋಗುತ್ತೆ. ಹ್ಯಾರಿ ನರಿ ನದಿಯಿಂದ ತಲೆ ಆಚೆ ತೆಗೆದು ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಅವನು ಆ ನದಿಯಿಂದ ಆಚೆ ಬರೋಣ ಅನ್ಕೊಂಡಿರುವಾಗ ಸಡನ್ ಆಗಿ ಆ ನದಿಯಲ್ಲಿ ಬಂಗಾರು ಬಣ್ಣದ ಬೆಳಕು ಕಾಣಿಸುತ್ತೆ. ಆ ಬೆಳಕಿನಿಂದ ಒಂದು ದೇವತೆ ಆಚೆ ಬರ್ತಾಳೆ. ಒಂದು ಶಾಪದ ಕಾರಣದಿಂದ ತುಂಬಾ ವರ್ಷ ನಾನು ಈ ನದಿಯಲ್ಲೇ ಇದ್ದೆ. ನನಗೆ ಶಾಪ ವಿಮುಕ್ತಿ ಯಾವಾಗ ಸಿಗುತ್ತಂದ್ರೆ, ಒಂದು ಕುತಂತ್ರ ಜಂತು ಕೈಯಲ್ಲಿ ಬಂಗಾರವನ್ನು ಇಟ್ಕೊಂಡು ಈ ನದಿಯೊಳಗಡೆ ಮುಳುಗುತ್ತೋ ಹಾಗೆ ನನಗೆ ಶಾಪ ವಿಮುಕ್ತಿ ಸಿಗುತ್ತೆ. ನನಗೆ ಶಾಪ ವಿಮುಕ್ತಿ ಆಗಿದೆ. ನಿನ್ನ ಒಂದು ಇಚ್ಛೆಯನ್ನು ಪೂರೈಕೆ ಮಾಡ್ತೀನಿ. ಹ್ಯಾರಿಸಿಯಾರ್ಗೆ ಯಾವಾಗ್ಲೂ ಈ ಕಾಡಿನ ರಾಜ ಆಗ್ಬೇಕು ಅಂತ ಆಸೆ. ಆದ್ರೆ ಅವನು ಗೊತ್ತಿದ್ದು ಕಾಡಿನ ರಾಜ ಸಿಂಹ ಮಾತ್ರನೇ ಆಗಕ್ಕಾಗುತ್ತಂತ. ನನಗೆ ಈ ನನ್ನ ಶರೀರದಿಂದ ತುಂಬಾ ಬೇಜಾರಾಗಿದೆ. ನನಗಿಷ್ಟ ಏನು ಅಂದ್ರೆ ನನ್ನನ್ನ ಸಿಂಹನಾಗಿ ಮಾಡು. ನಾನು ಸಿಂಹದಂತೆ ಕಾಣಬೇಕು. ಸರಿ, ಜ್ಞಾಪಕ ಇಟ್ಕೋ. ನಿನ್ನ ಶರೀರ, ನಿನ್ನ ಮಾತು ಮಾತ್ರ ಸಿಂಹದ ತರ ಇರುತ್ತೆ. ಆದ್ರೆ ನಿನ್ನ ಆತ್ಮ ನರಿಯಾಗಿರುತ್ತೆ. ಅದನ್ನ ಮರೆತೋಗಿ ನಿಜವಾದ ಸಿಂಹದ ಜೊತೆ ಜಗಳ ಮಾಡಬೇಡ. ಒಂದ್ ವೇಳೆ ನಿಜವಾದ ಸಿಂಹದ ಕೈಯಲ್ಲಿ ನೀನು ಏಟು ತಿಂದ್ರೆ ನೀನು ಮತ್ತೆ ನರಿಯಾಗಿ ಬದಲಾಗ್ತೀಯ. ಹಂಗಂತ ಹೇಳಿ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ. ಹ್ಯಾರಿ ನರಿ ಒಂದು ಸಿಂಹವಾಗಿ ಬದಲಾಗ್ತಾನೆ. ಅವನು ನದಿಯಲ್ಲಿ ಹೋಗಿ ಅವನ ಮುಖ ನೋಡ್ತಾನೆ. ಅದು ಸಿಂಹದ ತರ ಇರೋದನ್ನ ನೋಡಿ ಅವನು ತುಂಬಾ ಸಂತೋಷ ಪಡ್ತಾನೆ. ಹ್ಯಾರಿ ನರಿ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಹಿಂಸೆ ಮಾಡಕ್ ಶುರು ಮಾಡ್ತಾನೆ. ಈಗ ಅವನ್ಗೆ ಏನ್ ಮಾಡ್ಬೇಕನ್ಸುತ್ತೋ ಅದನ್ನ ಮಾಡ್ತಿದ್ದ. ಯಾವಾಗ ಬೇಕಂದ್ರೆ ಅವಾಗ ಯಾವ ಜಂತುನಾದ್ರೂ ಸಾಯಿಸಿ ತಿಂತಿದ್ದ. ಕಾಡಿನ ರಾಜ ಆದ ವಿಲಿಯಂ ಸಿಂಹಕ್ಕೆ ಗೊತ್ತಾಗುತ್ತೆ ಕಾಡಿಗೆ ಹೊಸ ಸಿಂಹ ಬಂದಿರೋ ವಿಷಯ. ಮತ್ತೆ ಅವನು ಕಾಡಿಗೆ ರಾಜ ಆಗ್ಬೇಕು ಅನ್ಕೋತಿದ್ದಾನೆ ಅಂತ ಗೊತ್ತಾಗುತ್ತೆ. ವಿಲಿಯಂ ಸಿಂಹಕ್ಕೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಹೀಗಂತಾನೆ, ನಾನಾ ಸಿಂಹವನ್ನು ಕೊಂದಾಕ್ತೀನಿ. ಅದು ನನ್ನ ಕಾಡಿನ ಪ್ರಾಣಿಗಳನ್ನ ಕೊಲ್ತಾ ಇದ್ಯಾ? ಹ್ಯಾರಿ ನರಿ ಸಿಂಹವಾಗಿ ಬದಲಾಗಿ ತುಂಬಾ ಗರ್ವದಿಂದ ಸುತ್ತಾಡ್ತಿತ್ತು. ಆಗ ಸಡನ್ ಆಗಿ ವಿಲಿಯಂ ಸಿಂಹ ಅದರ ಮುಂದೆ ಬರುತ್ತೆ. ಕೋಪದಿಂದ ಹೀಗನ್ನುತ್ತೆ, ಯಾರ್ ನೀನು? ಯಾಕೆ ನೀನು ಇಲ್ಲಿಗೆ ಬಂದಿದ್ಯಾ? ನಿನಗೆ ಗೊತ್ತಿಲ್ವಾ ಇದು ನನ್ನ ಸಾಮ್ರಾಜ್ಯ ಅಂತ? ಆದ್ರೆ ಹ್ಯಾರಿ ನರಿ ಪಾಪ ಮರ್ತೋಗಿತ್ತು ದೇವತೆ ಏನ್ ಹೇಳಿದ್ಲು ಅಂತ. ಅದರ ಆತ್ಮ ನರಿಯಾಗಿ ಇರುತ್ತೆ. ಅದು ನಿಜವಾದ ಸಿಂಹದ ಜೊತೆ ಜಗಳ ಮಾಡಿದ್ರೆ ಅದು ನರಿಯಾಗಿ ಬದಲಾಗತ್ತೆ ಅಂತ. ಹ್ಯಾರಿ ನರಿ ತುಂಬಾ ಗರ್ವದಿಂದ ಹೀಗನ್ನುತ್ತೆ, ಈ ಕಾಡಿನ ರಾಜ ನಾನೇ. ಒಂದು ಹೋರಾಟ ಆಗೋಗ್ಲಿ, ಅದ್ರಲ್ಲೇ ಗೊತ್ತಾಗುತ್ತೆ. ಅದನ್ ಕೇಳಿದ ವಿಲಿಯಂ ಸಿಂಹಕ್ಕೆ ತುಂಬಾನೇ ಕೋಪ ಬರುತ್ತೆ. ಇಬ್ರು ಜಗಳ ಮಾಡೋದನ್ನ ಶುರು ಮಾಡ್ತಾರೆ. ವಿಲಿಯಂ ಸಿಂಹ ತುಂಬಾ ಈಸಿಯಾಗಿ ನರಿಯನ್ನು ಎತ್ತಿ ಬಿಸಾಕ್ಬಿಡುತ್ತೆ. ಸ್ವಲ್ಪ ಸಮಯದಲ್ಲೇ ಹ್ಯಾರಿನ ಒಂದ್ ಗತಿ ಮಾಡ್ಬಿಡುತ್ತೆ. ಆಗ ಹ್ಯಾರಿ ನರಿ ಕೆಳಗಡೆ ಬಿದ್ದಿದ ತಕ್ಷಣ ಅದರ ನಿಜ ರೂಪಕ್ಕೆ ಅದು ಬದಲಾಗ್ಬಿಡುತ್ತೆ. ಅವ್ರ ಇಬ್ಬರ ಜಗಳ ಮಿಂಕು ಪಕ್ಷಿ ಕೂಡ ನೋಡ್ತಾ ಇತ್ತು. ಹ್ಯಾರಿ ನರಿ ಸತ್ತೋದ್ಮೇಲೆ ಮಿಂಕು ಪಕ್ಷಿ ಅಲ್ಲಿಗೆ ಬಂದು ಹೀಗನ್ನುತ್ತೆ, ಇವನು ರಾಜ ಆಗ್ಬೇಕಂತ ಕೊನೆಗೆ ಪ್ರಾಣನೇ ಬಿಟ್ಬಿಟ್ಟ. ನಾನ್ ಹೇಳ್ದೆ ಕಾಡಿನ ರಾಜ ಸಿಂಹನೇ ಆಗಬಲ್ಲ ಅಂತ, ಆದ್ರೆ ಇವನು ಕೇಳಿಲ್ಲ. ಅವತ್ತಿಂದ ಕಾಡಿನ ಎಲ್ಲಾ ಜಂತುಗಳು ಹಿಂಸೆ ಇಲ್ದೆ ಸಂತೋಷವಾಗಿ ಜೀವಿಸ್ತಿದ್ರು.
ಚುಲ್ಬುಲಿ ಆಲಿಲು ಅವ್ರ ಕುಟುಂಬ ಇದೆ ಅಲ್ವಾ, ನಂಗೆ ಇಷ್ಟನೇ ಇಲ್ಲ ಅಕ್ಕ. ಯಾವಾಗ್ಲೂ ಎಲ್ಲಾರ್ಗೂ ಸಹಾಯ ಮಾಡಿ ಎಲ್ಲಾರು ಅವ್ರನ್ನ ಇಷ್ಟಪಡ್ತಾರೆ. ನಾನೊಂದು ನವಿಲು, ಯಾರಿಗೂ ನನ್ ಕಂಡ್ರೆ ಇಷ್ಟನೇ ಇಲ್ಲ. ನೀನು ಸರಿಯಾಗಿ ಹೇಳಿದೆ. ನಾವಿಬ್ರು ಸೇರಿ ಅವ್ರನ್ನೇನಾದ್ರೂ ಮಾಡ್ಬೇಕು. ಈ ಕತೆ ಉತ್ತರಾಖಂಡಲ್ಲಿರುವ ಒಂದು ಕಾಡಲ್ಲಿ ನಡೆದ ಕತೆ. ಅಲ್ಲಿ ಅಲಿಲು ಕುಟುಂಬ ಜೀವಿಸ್ತಿತ್ತು. ಅವರು ಎಲ್ಲರಿಗೂ ತುಂಬಾ ಸಹಾಯ ಮಾಡ್ತಿದ್ರು. ಅವ್ರ ಕುಟುಂಬ ಅಂದ್ರೆ ಬೇರೆ ಜಂತುಗಳಿಗೆಲ್ಲ ತುಂಬಾನೇ ಇಷ್ಟ. ಎಲ್ಲಾ ಜಂತುಗಳಿಗೆ ಯಾವಾಗ ಏನ್ ಕಷ್ಟ ಬಂದ್ರು ಅವ್ರೆಲ್ಲರೂ ಇವ್ರನ್ನೇ ಬಂದು ಕೇಳ್ತಿದ್ರು. ಈ ಒಂದು ಕಾರಣದಿಂದ ಅದೇ ಕಾಡಲ್ಲಿ ಅವ್ರಿಗೆ ಶತ್ರುಗಳು ಕೂಡ ಇದ್ದಾರೆ. ಒಂದಿನ ಚಿಕ್ಕ ಅಳಿಲು ಅವ್ರ ಅಪ್ಪ ಅಮ್ಮ ಹತ್ರ ಹೀಗನ್ನುತ್ತೆ, ಅಮ್ಮ, ನಿಮ್ಮನ್ನ ನಾನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳು ಮಗಳೇ, ಏನು ನಿನ್ನ ಪ್ರಶ್ನೆ? ಅದು ಏನೂ ಇಲ್ಲ, ನೀವೆಲ್ಲಾರ್ಗೂ ಸಹಾಯ ಮಾಡ್ತೀರಲ್ವಾ, ಆ ಸಹಾಯ ನೀವು ಯಾವಾಗಿಂದ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ಮತ್ತೆ ಯಾಕಿಂಗ್ ಸಹಾಯ ಮಾಡ್ತಿದ್ದೀರಾ? ಮಗಳೇ, ಅದಕ್ಕೆ ನಿಮ್ಮಪ್ಪಂದು ಒಂದ್ ದೊಡ್ಡ ಕತೆನೇ ಇದೆ. ಹೌದಾ ಅಮ್ಮ? ಹಾಗಾದ್ರೆ ನನ್ ಬೇಗ ಕತೆ ಹೇಳಮ್ಮ. ಮಗು, ಇದು ತುಂಬಾ ವರ್ಷದ ಮುಂಚೆ ನಡೆದಿದ್ ಕತೆ. ಅಪ್ಪ ಎಲ್ಲೋ ಹೋಗಿ ಮನೆಗೆ ರಿಟರ್ನ್ ಬರ್ತಿದ್ರು. ಆಗ ಕತ್ಲಲ್ಲಿ ಅಪ್ಪನ ಕಾಲು ಕಲ್ಲಿಗೆ ಹತ್ತು ಮುರಿದೋಯ್ತು. ಆಗ ಅಪ್ಪನಿಗೆ ಮನೆವರ್ಗೂನು ನಡೆಯಕ್ಕಾಗಲ್ಲ. ಹೌದಾ ಅಮ್ಮ? ಆಮೇಲೆ ಏನಾಯ್ತಮ್ಮ? ಆಮೇಲೆ ಅಪ್ಪ ಸಹಾಯಕ್ಕೋಸ್ಕರ ಎಲ್ಲಾರ್ನು ಕರೀತಾರೆ. ಆದ್ರೆ ಎಲ್ಲರೂ ನೋಡ್ದಂಗ್ ಹೋಗ್ಬಿಟ್ರು. ಅಪ್ಪ ನೋವಿನಿಂದ ತುಂಬಾ ಕಷ್ಟಪಟ್ರು. ಅಷ್ಟೇ, ಅವತ್ತಿಂದ ಅಪ್ಪ ನಿರ್ಧಾರ ಮಾಡ್ಬಿಟ್ರು, ಯಾರು ಸಹಾಯ ಅಂತ ಬಂದ್ರು ನಾವು ಖಂಡಿತ ಅವ್ರಿಗೆ ಸಹಾಯ ಮಾಡ್ಲೇಬೇಕು ಅಂತ. ಅಷ್ಟೇ ಅಂದ್ಮೇಲೆ ಯಾರನ್ನು ಕಷ್ಟ ಪಡೋದಕ್ಕೆ ನಾವು ಬಿಟ್ಟೇ ಇಲ್ಲ. ಹೌದಮ್ಮ, ನೋಡಿ ಅಮ್ಮ ಎಷ್ಟು ದುಷ್ಟರಿದ್ದಾರೆ ಅಂತ. ಪಾಪ ನೋವಲ್ಲಿ ನರ್ಲಾಡ್ತಿರೋ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಅವ್ರು ಯಾಕಮ್ಮ ಇದ್ದಾರೆ? ಹೌದು ಮಗು, ಈಗ ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಯಾರ ಕಷ್ಟನೂ ಬೇಕಾಗಿಲ್ಲ, ಎಲ್ಲ ತುಂಬಾ ನೀಚವಾಗಿದ್ದಾರೆ. ಅವ್ರನ್ನ ಸಹಾಯ ಮಾಡ್ತಿದೀವಿ ಅಂತ ಅವ್ರು ನಮ್ಮನ್ನ ಪ್ರೀತಿಸ್ತಿದ್ದಾರೆ. ಅದು ಅಲ್ದೆ ಅಪ್ಪ ಅನಾಥ ಮಕ್ಕಳನ್ನ ಕೂಡ ಕರ್ಕೊಂಡ್ಬಂದು ಚೆನ್ನಾಗಿ ನೋಡ್ಕೋತಿದ್ದಾರೆ. ಅವ್ರ ಹೆತ್ತ ಮಕ್ಕಳ ತರ ನೋಡ್ಕೋತಿದ್ದಾರೆ. ಅಮ್ಮ, ಇದು ತುಂಬಾ ಒಳ್ಳೆ ವಿಷಯ ಅಲ್ವಾ? ಪಾಪ ಮಕ್ಕಳು ತಂದೆ ತಾಯಿ ಇಲ್ದೆ ಏನ್ ಮಾಡ್ತಾರೆ ಅಮ್ಮ? ಅವ್ರಿಗೆ ಅಪ್ಪ ಅಮ್ಮ ಸಿಕ್ದಂಗಾಯ್ತು. ಅದು ಮಾತ್ರ ಅಲ್ದೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವು ಏನ್ ಮಾಡುತ್ತೆ ಅಮ್ಮ? ಯಾವ್ದಾದ್ರೂ ಜಂತುಗಳು ಆಹಾರವಾಗಿ ಬದಲಾಯಿಸ್ಕೊಳ್ಳುತ್ತೆ. ಹೌದು ಮಗುವೆ, ನೀನು ದೊಡ್ಡವಳಾದ್ಮೇಲೆ ಎಲ್ಲಾರ್ಗೂ ಹಿಂಗೆ ಸಹಾಯ ಮಾಡ್ಬೇಕು. ಅರ್ಥ ಆಯ್ತಾ? ಒಂದಿನ ಕಾಡಲ್ಲಿ ಬಾತುಕೋಳಿಗಳ ಹತ್ರ ತಿನ್ನಕ್ಕೆ ಆಹಾರ ಖಾಲಿಯಾಗಿರುತ್ತೆ. ಆಗ ಅವು ಚಿಲ್ಬುಲಿ ಅಲಿಲು ಮನೆಗೆ ಬರುತ್ತೆ. ಚಿಲ್ಬುಲಿ ಅಲಿಲು ಅವರಮ್ಮ, ನಮ್ಗೆ ತುಂಬಾ ಹಸಿವಾಗ್ತಾ ಇದೆ. ನಮ್ಮ ಹತ್ರ ತಿನ್ನೋದಕ್ಕೆ ಆಹಾರ ಇಲ್ಲ. ಆಹಾರ ಹುಡ್ಕೊಂಡು ಹೋಗೋಣ ಅಂದ್ರೂ ನಮ್ಗೆ ಆರೋಗ್ಯ ಸರಿ ಇಲ್ಲ. ನಮ್ಗೇನಾದ್ರೂ ಸ್ವಲ್ಪ ಆಹಾರ ನೀವು ಕೊಡ್ತೀರಾ? ಆಗ ಚಿಲ್ಬುಲಿ ಅಲಿಲು ಅವರ ಅಮ್ಮ, ಹಾ ಗಿಲಿಗಿಲಿ ಬಾತುಕೋಳಿ, ಖಚಿತವಾಗ್ಲೂ ನಿಂಗೆ ಸಹಾಯ ಮಾಡ್ತೀವಿ. ಬಾತುಕೋಳಿಗಳು ಆಹಾರ ತಗೊಂಡು ತುಂಬಾ ಸಂತೋಷವಾಗಿ ಹೋಗುತ್ತೆ. ಮತ್ತೆ ಅದೇ ಕಾಡಲ್ಲಿ ಒಳ್ಳೆ ಜಂತುಗಳ ಜೊತೆನೂ ಕೆಟ್ಟ ಜಂತುಗಳು ಇರುತ್ತೆ. ಅವ್ರಿಗೆ ಅಲಿಲು ಕುಟುಂಬನ ಕಂಡ್ರೇನೆ ಆಗೋದಿಲ್ಲ. ಒಂದು ನಾಟಿ, ಇನ್ನೊಂದು ಟಿಕ್ಲಿ. ಇವರು ಬಾತು ಮತ್ತೆ ನವಿಲು. ಇಬ್ಬರಿಗೂ ಚಿಲ್ಬುಲಿ ಅವ್ರ ಕುಟುಂಬ ನೋಡಿದ್ರೇನೆ ಇಷ್ಟನೇ ಆಗೋದಿಲ್ಲ. ಇಬ್ರು ಸೇರಿ ಒಂದ್ ಐಡಿಯಾ ಹಾಕ್ತಾರೆ. ಅಕ್ಕ, ಈ ಚುಲ್ಬುಲಿ ಅಲಿಲು ಅವ್ರ ಕುಟುಂಬ ಇದೆ ಅಲ್ವಾ, ನಂಗೆ ಇಷ್ಟನೇ ಇಲ್ಲ ಅಕ್ಕ. ಯಾವಾಗ್ಲೂ ಎಲ್ಲಾರ್ಗೂ ಸಹಾಯ ಮಾಡಿ ಎಲ್ಲಾರು ಅವ್ರನ್ನ ಇಷ್ಟಪಡ್ತಾರೆ. ನಾನೊಂದು ನವಿಲು, ಯಾರಿಗೂ ನನ್ ಕಂಡ್ರೆ ಇಷ್ಟನೇ ಇಲ್ಲ. ನೀನು ಸರಿಯಾಗಿ ಹೇಳಿದೆ. ನಾವಿಬ್ರು ಸೇರಿ ಅವ್ರನ್ನೇನಾದ್ರೂ ಮಾಡ್ಬೇಕು. ಒಂದಿನ ಚಿಲ್ಬುಲಿ ಅಲಿಲು ಕಾಡ್ ಸುತ್ತಕೊಂಬರಕ್ಕೆ ಹೋಗುತ್ತೆ. ಅಪ್ಪ ಅಮ್ಮ ಮನೇಲೇ ಇರ್ತಾರೆ. ಆಗ ನಾಟಿ ಬೆಕ್ಕು ಮತ್ತು ನಾಟ್ಲಿ ನವಿಲು ಇಬ್ಬರನ್ನು ಸಾಯಿಸ್ಬೇಕು ಅಂತ ನೋಡುತ್ತೆ. ಒಂದು ಅಪ್ಪನ ಹಿಡ್ಕೊಳ್ಳುತ್ತೆ, ಇನ್ನೊಂದು ತಾಯಿನ ಹಿಡ್ಕೊಳ್ಳುತ್ತೆ. ಇಬ್ರು ಕೆಳಗಡೆ ಬೀಳ್ತಾರೆ. ಮತ್ತೆ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಚಿಲ್ಬುಲಿ ಅಲಿಲು ಮನೆಗ್ ಬಂದಿದ ತಕ್ಷಣ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಿ ಇಬ್ಬರನ್ನ ಎಬ್ಸ್ಬೇಕು ಅಂತ ಟ್ರೈ ಮಾಡುತ್ತೆ. ಅಪ್ಪ ಅಮ್ಮ, ನಿಮ್ಗೆ ಏನಾಯ್ತು?
ನಾನು ಹೋಗೋವಾಗ ನೀವು ಚೆನ್ನಾಗೇ ಇದ್ರಲ್ವಾ? ಈಗ ಏನಾಯ್ತು ನಿಮ್ಗೆ? ಈ ಕಾಡಲ್ಲಿ ನೀವಂದ್ರೆ ಇಷ್ಟ ಆಗಿರೋರು ತುಂಬಾ ಜನ ಇದ್ದಾರೆ. ಆಗ ನೀವ್ ಯಾಕೆ ಹಿಂಗ್ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಿಮ್ಮನ್ ಯಾರು ಹೊಡಿತಾರೆ? ಚಿಲ್ಬುಲಿ ಪಾಪ ತುಂಬಾ ಅಳುತ್ತೆ. ಅವರು ಸತ್ತೋಗಿದ್ದಾರೆ ಅಂತ ವಿಷಯ ತಿಳಿದ ತಕ್ಷಣ ಕಾಡಲ್ಲಿರುವ ಎಲ್ಲಾ ಜಂತುಗಳು ಚಿಲ್ಬುಲಿನ ಸಮಾಧಾನ ಮಾಡಕ್ಕೆ ಅಂತ ಬರ್ತವೆ. ಬೋನು ಪಕ್ಷಿ ಕಾಲು ಕಾಗೆ ನಟ್ಕಟ್ಕೋತಿ, ಚಿಲ್ಬುಲಿ ಹಿಂಗಾಯ್ತಿದೆಲ್ಲ? ನಮ್ಮ ಕಾಡಿನ ಅಲಿಲು ಸಮಾಜಕ್ಕೆ ಸೇರಿದ ನಮ್ಮ ರಾಜ ರಾಣಿನ ಯಾರು ಸಾಯಿಸಿದ್ದು? ಅಯ್ಯೋ ನನ್ನ ಮಗುವೆ, ನೀನು ಅನಾಥೆಯಾಗಿ ನಿಂತ್ಕೊಂಡೆ ಅಲ್ವಮ್ಮ. ಬೋನಿ ಪಕ್ಷಿ ಹೀಗಂತ ಹೇಳಿ ಅಳುತ್ತೆ. ಆಗ ನಟ್ಕಟ್ ಕೋತಿ ಹೀಗನ್ನುತ್ತೆ, ನಂಗನ್ಸುತ್ತೆ ಇದು ನಾಟಿ ಬೆಕ್ಕು ಮತ್ತೆ ಟಿಕ್ಲಿ ನವಿಲಿನ ಕೆಲ್ಸ. ಅವರಿಬ್ರು ಮಾತ್ರ ಇಡೀ ಕಾಡಲ್ಲಿ ಅವರ ವಿರುದ್ಧ ನಿಂತಿದ್ದು. ಆಗ ಅವರೇ ಇವರನ್ನ ಕೊಂದಿರ್ಬೇಕು. ಹಾ ನಡೀರಿ, ನಾವೆಲ್ಲ ಸೇರಿ ಅವರಿಗೆ ಪಾಠ ಕಲ್ಸೋಣ. ಮತ್ತೆ ಕಾಡಲ್ಲಿ ಅವರಿಬ್ಬರನ್ನು ಹುಡ್ಕೋದಕ್ಕಂತ ಹೋಗ್ತಾರೆ. ಅವರಿಬ್ರು ಒಂದು ಗುಹೆಯಲ್ಲಿ ಹೋಗಿ ಬಚ್ಚಿಕೊಂಡಿರ್ತಾರೆ. ಟಿಂಕ್ಲಿಗೆ ಮತ್ತೆ ನಾಟಿಗೆ ಜಂತುಗಳನ್ನೆಲ್ಲ ಅವ್ರನ್ನ ಹುಡ್ಕೊಂಡ್ ಬರ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಟಿಂಕ್ಲಿ ನವಿಲು, ಅವರೆಲ್ಲರಿಗೂ ನಾವ್ ಮಾಡಿರುವ ಕೆಲ್ಸ ಗೊತ್ತಾಗ್ಬಿಟ್ಟಿದೆ. ನಾವಿಬ್ರು ಸೇರಿ ಚುಲ್ಬುಲಿ ಅವ್ರ ಅಪ್ಪ ಅಮ್ಮನ ಸಾಯಿಸಿದೀವಿ ಅಂತ ಕಾಡಲ್ಲಿರುವ ಜಂತುಗಳಿಗೆ ಗೊತ್ತಾಗಿದೆ. ಹಾ ಕರೆಕ್ಟೇ ಬೇಕು. ನಾವಿಲ್ಲಿಂದ ಬೇರೆ ಕಾಡ್ಗೆ ಹೋಗ್ಬಿಡೋಣ. ಇಬ್ರು ಅಲ್ಲಿಂದ ತಪ್ಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾರೆ. ಅಷ್ಟ್ರೊಳಗಡೆ ಜಂತುಗಳೆಲ್ಲ ಬೇಗ ಬಂದು ಅವರಿಬ್ಬರನ್ನ ಅಲ್ಲಿಂದ ಹೋಗ್ದಂಗ್ ಮಾಡ್ಬಿಡುತ್ತೆ. ಕಾಲು, ನೀನ್ ಇವರನ್ನ ಕುಕ್ಕಿ ಕುಕ್ಕಿ ಕುಕ್ಕಿನೇ ಕೊಂದ್ಬಿಡು. ಮತ್ತೆ ಜಂತುಗಳೆಲ್ಲ ಅವ್ರನ್ನ ಒಡೆಯೋದಕ್ಕಂತ ಹೋಗುತ್ತೆ. ಆಗ ಚಿಲ್ಬುಲಿ ಅಲಿಲಿಗೆ ಇದು ಕರೆಕ್ಟ್ ಅಲ್ಲ ಅಂತ ಅನ್ಸಿ ಅದನ್ನ ನಿಲ್ಸುತ್ತೆ. ಬೇಡ, ನಾನ್ ಇವ್ರನ್ನ ಸಾಯಿಸಿ ಅಪ್ಪ ಅಮ್ಮ ಸಾವಿಗೆ ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೋತಿಲ್ಲ. ನನ್ನ ಅಪ್ಪ ಅಮ್ಮ ನನಗೆ ಒಳ್ಳೆ ವಿಷಯನ ಮಾತ್ರ ಹೇಳ್ಕೊಟ್ಟಿದ್ದಾರೆ. ಇವರು ಕೆಟ್ಟ ಕೆಲ್ಸ ಮಾಡಿದ್ದಾರೆ ಅಂತ ನಾನು ಮಾಡಿದ್ರೆ ಆಗ ಇವ್ರಿಗೂ ನನ್ಗೂ ವ್ಯತ್ಯಾಸ ಏನಿರುತ್ತೆ ಹೇಳಿ? ನಮ್ಮನ್ನ ಕ್ಷಮಿಸು ಚಿಲ್ಬುಲಿ. ನಾವು ನಿಮ್ಮ ಅಪ್ಪ ಅಮ್ಮನ್ನ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಹಾ, ನಮ್ಮನ್ ಕೂಡ ಕ್ಷಮಿಸು. ಅವ್ರನ್ನ ನೋಡಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಕಾಡಲ್ಲಿರೋ ಜಂತುಗಳೆಲ್ಲ ಅವ್ರನ್ನೇ ಪ್ರೀತಿಸ್ತಿದ್ರು ಅಂತ. ಅದ್ ನಂಗೆ ಇಷ್ಟನೇ ಇಲ್ಲ. ಅದಕ್ಕೆ ಕೋಪದಲ್ಲಿ ಹೋಗಿ ಹಿಂಗ್ ಮಾಡ್ಬಿಟ್ವಿ. ಮತ್ತೆ ಚಿಲ್ಬುಲಿ ಅವ್ರನ್ನ ಕ್ಷಮಿಸುತ್ತೆ. ಅದು ಅನಾದಿಯಾಗಿ ನಿಂತ್ಕೋತು. ಆದ್ರೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರುವ ಮಾತು ನೆನಪಿತ್ತು. ಅದು ಬೋನಿ ಪಕ್ಷಿ ಜೊತೆನೆ ಇರ್ತಿತ್ತು. ಬೋನಿ ಪಕ್ಷಿ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿತ್ತು. ಚಿಲ್ಬುಲಿ ಅಲಿಲು ಕೂಡ ಅಪ್ಪ ಅಮ್ಮ ತರನೇ ಎಲ್ಲಾರ್ಗೂ ಸಹಾಯ ಮಾಡ್ತಿತ್ತು. ಈ ಕಥೆಯಿಂದ ನಾವೇನ್ ಕಲ್ತ್ಕೊಂಡಿದೀವಂದ್ರೆ ಕೆಟ್ಟವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಅನ್ಕೋಬಾರ್ದು. ಅವ್ರಿಗೆ ಪಾಠ ಹೇಳ್ಕೊಡೋದಕ್ಕೆ ತುಂಬಾ ದಾರಿ ಇದೆ. ಒಂದ್ ವೇಳೆ ಕೆಟ್ಟವ್ರಿಗೆ ನಾವು ಕೆಟ್ಟದ್ ಮಾಡಿದ್ರೆ ನಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ? ಅಷ್ಟೇ. ಈ ವಿಷಯನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಬದುಕ್ಬೇಕು.